ನಾವು ಯಾವತ್ತೂ ಬಯಸುವ ಆನಂದ ನಮಗೆ ಯಾರಿಂದನೂ ಸಿಗುವುದಿಲ್ಲಂತ. ಅದು ನಮ್ಮ ಮನಸ್ಸಿನ ಸೌಂದರ್ಯದ ಮೇಲೆ ನಿರ್ಧಾರ ಆಗ್ತದಂತೆ. ಹೊತ್ತು ಮುಳುಗಿಂದ ನನ್ನ ಮಗಳು ದೇವ್ರ ಮುಂದೆ ದೀಪ ಹಚ್ಚಿ ತನಗೆ ಬಂದ ವಚನ ಹೇಳಿ ದಿನದ ಸಂಜೆಗೆ ಶುಭಾರಂಭ ಕೊಟ್ಲು. ಆಕಾಶದೊಳಗೆ ಕವದಂಥ ಕಾರ್ಮೋಡಗಳನ್ನು ಕಣ್ಣು ತುಂಬ್ಕೊಳ್ತಾ ಯಾರ ಮನಸಾರೆ ಮಾಡ್ಕೊಂಡಂಥ ಖಡಕ್ ಚಾಯ್ ಕುಡ್ಕೊಂತ ಹೊತ್ತು ಮುಳುಗಿಂದ ಹೊರಗೆ ಬಂದು ಕುಂತು ಒಂದಿಷ್ಟು ಹಸಿರು ನೋಡ್ಕೊತ ಸಾಲಿ ಮುಗಿಸ್ಕೊಂಬಂದು ಸಂಜೆಗೆ ಮಕ್ಕಳು ಆಟ ಆಡುವ ಸಂಭ್ರಮನ ಕಣ್ಣು ತುಂಬಿಸ್ಕೊತ ಹೊರಗೆ ಕುಂತ್ರ ಅದೇ ಸ್ವರ್ಗ ನೋಡ್ರಿ. ಸಂಜೆ ಅದಕ್ಕೆ ಸುಂದರ ಅಂತ ಅನ್ನಿಸ್ತದ. ಅಂದ್ಹಂಗೆ ಈಗ ಮಾಧವಿ ಎಂಬ ಒಂದು ಪೌರಾಣಿಕ ಕಾದಂಬರಿ ಓದಾಕತ್ತೀನಿ ರೀ. ಆಕೆ ಒಬ್ಬ ಮಹಾರಾಜನ ಮಗಳು, ಯುವರಾಣಿ. ಆದ್ರೆ ಆಕೆಯ ಬದುಕು ಅದೆಷ್ಟು ದುರ್ಬರ ಆಗಿತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಪುಸ್ತಕ ಓದಬೇಕು. ಇಲ್ಲ ಆ ಪುಸ್ತಕನ ನಾನೇ ಓದಿ ಸರಣಿ ರೂಪದ ವಿಡಿಯೋಗಳನ್ನು ಬಿಡಾಕತ್ತೀನಿ. ಒಂದು ಸಲ ಚಾನಲ್ನಾಗ ಚೆಕ್ ಮಾಡಿ ಮಾಧವಿಯ ಕತೆ ಕೇಳೋದು ಮರಿಬೇಡ್ರಿ. ಮನ್ಯಾಗ ಶುಂಠಿ ಹೆಚ್ಚಿಗಿದ್ರಿ, ಅದಕ್ಕೆ ಶುಂಠಿ ಮಿಠಾಯಿ ಮಾಡಬೇಕು ಅಂಥೇಳಿ ಹಂಗೆ ತಿನ್ನಕ್ಕೊಂದು ಸ್ವಲ್ಪ ಹುಳಿ ಹುಳಿ ರುಚಿ ರುಚಿ ಖಾರ ಖಾರ ಇರಲಿ ಅಂತ ಮಾಡತ್ತಿದ್ದೆ. ಹೆಂಗೆ ಮಾಡ್ತೀನಿ ನೋಡಿರಿ. ಒಂದಿಷ್ಟು ಹುಣಸಿನ್ಕಾಯಿ ನೆನಾಕಿ ಅದು ನೆನೆಯುತ್ತನ ಶುಂಠಿ ಸ್ವಲ್ಪ ರೀ, ಒಂದೆರಡು ಅವುಗಳನ್ನು ಸ್ವಚ್ಛಗೆ ತೊಳ್ಕೊಂಡು ಚೆಂದಂಗೆ ಕುಟ್ಕೋಬೇಕು. ಮಿಕ್ಸಿಗೂ ಹಾಕೋಬೋದ್ರಿ, ಆದರೂ ಕಲ್ಲಾಗ ಕುಟ್ದಂಗೆ ಸ್ವಾದ ಬರಬೇಕು ಅಂದ್ರೆ ಕಲ್ಲಾಗೇ ಕುಟ್ಟಬೇಕು. ಶುಂಠೆಲ್ಲ ಸಣ್ಣಂಗೆ ಅರೆದು ಅದರದ್ದು ರಸ ಹಿಂಡಿ ತಕ್ಕೊಳ್ಳೋದ್ರಿ. ಅಗದಿ ಸರಳ ಅದ ಮತ್ತು ಭಾಳ ಸ್ವಾದನೂ ಆಗ್ತದ. ಈ ಥಂಡಿ ದಿನದಾಗ ಮಳೆಗಾಲದಾಗ ನಮ್ಮ ಆರೋಗ್ಯಕ್ಕೂ ಚಲೋ ಇರ್ತದೆ. ಕಲ್ಲು ತೊಳೆದಿದ್ದ ನೀರೆಲ್ಲ ಹಾಕ್ಕೊಂಡು ಚೆಂದಂಗೆ ಶುಂಠಿ ರಸ ಕಡ್ಯಾಕ್ ಮಾಡಿಕೊಂಡು ಹುಣಸಿನ ಹಣ್ಣಿನ ರಸ ಮಾಡಿಕೊಂಡು ಬೆಲ್ಲ ಬೇಕ್ರಿ. ಬೆಲ್ಲ ನಾವು ಕುಟ್ಕೋಬೋದು, ಇಲ್ಲ ಹೆರ್ಚು ಮನೇಲಿ ಹೆರ್ಚ್ಕೋಬೋದು, ಇಲ್ಲಾಂದ್ರೆ ನನ್ನಂಗೆ ಚಾಕುಲಿ ಕಟ್ಟು ಮಾಡ್ಕೋಬೋದು. ಬೆಲ್ಲ ಭಾಳ ತೊಗೊಂಡಿನ್ರಿ, ಯಾಕಂದ್ರೆ ಸ್ವೀಟ್ ಜಾಸ್ತಿ ಆಗಲಿ ಅಂಥೇಳಿ. ಅದಕ್ಕೆ ಈಗೇನು ನೆನೆಸಿದ್ದು ಹುಣಸೆ ಹಣ್ಣಿನ ನೀರು ಅದನ್ನು ಚೆಂದಂಗೆ ಹುಣಸಿನ್ಕಾಯಿ ಕಿವುಚಿ ಹಾಕೋದು. ಶುಂಠಿ ರಸ ಅದು ನೀರು ಒಂದು ಸ್ವಲ್ಪ ಎಲ್ಲ ಅದನ್ನು ನೀಟಾಗಿ ಕಿವುಚಿ ಅದ್ರ ಫ್ಲೇವರ್ ಬಿಡಬೇಕಲ್ರಿ ಶುಂಠಿದು ಖಾರ ಖಾರ. ಅದನ್ನು ಸ್ವಲ್ಪ ಸೋಸ್ಕೊಂಡ್ರೆ ಅದು ಶುಂಠಿ ಬಾಯಾಗ ಸಿಗೋದಿಲ್ಲ, ಫ್ಲೇವರ್ ಅಷ್ಟೇ ನಮಗೆ ಬರ್ತದೆ ಅಂಥೇಳಿ ನಾ ಸೋಸ್ಕೊಂಡೆ. ನೀವು ಬ್ಯಾಡ ಅಂದ್ರೆ ಹಾಗೇನೂ ಹಾಕ್ಕೋಬೋದು. ಆಮೇಲೆ ಕುದಿಯಾಕಿಡೋದ್ರಿ. ಅದು ಸಣ್ಣ ಊರಿನಾಗ ಬಳೋತನ ಒಂದು 15-20 ನಿಮಿಷ ಕುದಿಸಿದ್ರೆ ಮುಗಿದು ಬಿಡ್ತದೆ ರೀ. ಅದೇನು ಪಾಕ ಹೆಂಗೆ ಬಂದದ ಅನ್ನೋದು ನೋಡೋದೇನು ನಾ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿದ್ದಿದ್ದೆ. ನೀರಿನಾಗ ಒಂದು ಸ್ವಲ್ಪ ಅದು ಹಾಕಿಬಿಟ್ರೆ ಪಟ್ಟನೆ ಒಂದು ಉಂಡೆ ಥರ ಆಗಿ ಮ್ಯಾಲೆ ಬತ್ತು ಅಂದ್ರೆ ಚಾಕ್ಲೇಟ್ ಮಾಡೋಕೆ ರೆಡಿ ಅದ ಅಂತ ಅರ್ಥ. ಇನ್ನೂ ಆಗಿದ್ದಿಲ್ಲ ಅಲ್ಲಿ ತನಕ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಚ್ಕೊಂಡು ಸವರ್ಕೊಳ್ಳೋದು, ಇಲ್ಲಾಂದ್ರೆ ಬಟ್ರ್ ಪೇಪರ್ ಅದಿದ್ರೆ ಅದ್ರ ಮೇಲೂ ಹಾಕ್ಕೋಬೋದ್ರಿ. ಒಟ್ಟು ಅಂಟ್ಕೋಬಾರ್ದು ಪಾತ್ರೆಗೆ, ಆರಾಮ್ಸೆ ಬಿಟ್ಕೊಂಬರಬೇಕು ಅನ್ನೋ ಉದ್ದೇಶಕ್ಕಷ್ಟೇ. ಈಗ ಬರೋಬ್ಬರಿ ಆಗೈತೆ ನೋಡಿರಿ, ಚಾಕ್ಲೇಟ್ ಮಾಡು ಅದಕ್ಕೆ ಬಂದದ. ಇದನ್ನು ಒಂದು ಸ್ವಲ್ಪ ನೀರಾಗ ಹಾಕಿಂದು ಒಂದು ಸ್ವಲ್ಪ ಉಂಡೆ ಆಯಿತು, ಕೈಲೇ ಕಾಳ್ನಂಗೆ ಆಗ್ಯದ ಅನ್ನೋದು ಗೊತ್ತಾಯಿತು. ಇನ್ನು ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಆರಾಕಿ ಬಿಡೋಣ್ರಿ. ಇಷ್ಟು ಸುಡು ಸುಡು ಇದ್ದಾಗ ಅದು ಭಾಳ ತೆಳ್ಳಗಿರ್ತದೆ. ಸೊ ಒಂದು ಸ್ವಲ್ಪ ಗಟ್ಟಿ ಆಲಿ ಅಂಥೇಳಿ ಒಂದು 5-10 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಿಂದ ಪ್ಲೇಟಿಗೆ ಮೇಲೆ ಒಂದು ಸ್ಪೂನ್ಲೇ ಹಾಕ್ಕೊಳ್ಳೋದು. ನಮ್ಮ ಬಲ್ಲಿ ಮೌಲ್ಡ್ಗಳಿದ್ದು ಅಂದ್ರೆ ವೆರೈಟಿ ಆಫ್ ಶೇಪ್ ಇದ್ದಿದ್ದು ಅದ್ರಾಗ ಹಾಕ್ಕೊಂಡ್ರೆ ಭಾರಿ ಡಿಫ್ರೆಂಟ್ ಶೇಪಿನ ಚಾಕ್ಲೇಟ್ ರೆಡಿ ಆಗ್ತಾವ್ರಿ. ಆದ್ರೆ ನಮ್ಮಲ್ಲಿ ಮೌಲ್ಡ್ ಇಲ್ಲ ಅಂದ್ರೆ ಇದ್ರಾಗೆ ಪ್ಲೇಟ್ನಾಗ ಸಣ್ಣ ಸಣ್ಣ ಹಿಂಗೆ ಹಾಕ್ಕೊಂಡ್ರೆ ಮುಗೀತು ಅಷ್ಟೇ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಆರಿಂದ ಮಸ್ತ್ ಚಾಕ್ಲೇಟ್ ರೆಡಿ ಆಗ್ಬಿಡ್ತಾವೆ ನೋಡಿರಿ, ಶುಂಠಿ ಮಿಠಾಯಿ.
ಬೇಕಂದ್ರೆ ಇದಕ್ಕೆ ಮ್ಯಾಲೆ ಸಕ್ರೆ ಪುಡಿನೂ ಹಚ್ಕೋಬೋದ್ರಿ. ನಮಗೇನು ಬ್ಯಾಡ ಅನ್ನಿಸ್ತು. ರಾತ್ರಿ ಊಟಾಗಿಂದ ಅಪ್ಪ ಮಗಳದ್ದು ಅಭ್ಯಾಸ ಜೋರು ನಡೆದಿತ್ತು ನೋಡ್ರಿ. ಓದು ಓದು ಔಷಧ ಔಷಧ ಅಂಗಿ. ಇದಾಗಿತ್ತು ನಮ್ಮ ಒಂದು ಸುಂದರ ಸಂಜೆ. ಇನ್ನೊಂದು ವಿಡಿಯೋನಾಗ ಮತ್ತೆ ಸಿಗ್ತೀನಿ ರೀ. ಅಲ್ಲಿ ತನಕ ನಮಸ್ಕಾರ. ಶರಣು ಶರಣಾರ್ಥಿ.